ನಾನೀಗ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿದ್ದೀನಿ. ಇವತ್ತು ನಮ್ಮ ಜೊತೆಗೆ MN ಅನುಚೇತ್ ಅವರಿದ್ದಾರೆ. 22ನೇ ಇಸವಿಯಲ್ಲಿ ಬೆಂಗಳೂರು ಟ್ರಾಫಿಕ್ ಕಂಜೆಷನಲ್ಲಿ ಜಗತ್ತಲ್ಲಿ 2ನೇ ಸ್ಥಾನದಲ್ಲಿತ್ತು. ನಾವೀಗ 6ನೇ ಸ್ಥಾನಕ್ಕೆ ಇಳಿದಿದ್ದೀವಿ ಆ ಕಂಜೆಷನಲ್ಲಿ ಅಂತ. ಇಬ್ರು ಹೆಲ್ಮೆಟ್ ಹಾಕಿಲ್ಲ. ಓಕೆ, ನಂಬರ್ ರೀಡ್ ಆಯ್ತು. ಇದು ಇಬ್ರು ಹೆಲ್ಮೆಟ್ ಆಟೋಮೆಟಿಕ್ ಆಗ್ತಾ ಇರೋದು. ಇದು ಸ್ಟಾಪ್ ಲೈನ್ ಇಲ್ಲಿದೆ. ಸ್ಟಾಪ್ ಲೈನ್ ಎಕ್ಸೀಡ್ ಆಗಿದೆ. ವೆಹಿಕಲ್ ಬ್ರೇಕ್ ಡೌನ್ ಆಗಿದೆ. ಯಾವ ವೆಹಿಕಲ್ ಅಂತ ಬಂದು ತೆಳಗೆ ಬನ್ನಿ, ಫೋಟೋನು ಸಿಗುತ್ತೆ ನಮ್ಗೆ ಯಾವ ವೆಹಿಕಲ್ ಅಂತ. ಆಫ್ ಆಯ್ತು. ಈಗ ನೆಕ್ಸ್ಟ್ ಬರುತ್ತೆ. ಪ್ರೆಷರ್ ರೆಡ್ ಆಯ್ತು. ಈ ಜಂಕ್ಷನ್ ಕೊಟ್ಟಿತ್ತು. ರಿಯಲ್ ಟೈಮ್ನಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಗೊತ್ತಾಗುತ್ತೆ ಯಾವ ಸಿಗ್ನಲ್ ಹತ್ರ ಬರ್ತಾ ಇದೆ ಆಂಬ್ಯುಲೆನ್ಸ್ ಅಂತ ಹೇಳಿ. ಎಷ್ಟೋ ಕಂಜೆಷನ್ ಪಾರ್ಕಿಂಗ್ ಇಂದನೂ ಆಗಿರೋದು ನಾವು ನೋಡ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಇಂದ ಪೇಡ್ ಆಕ್ಟಿವಿಟಿ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. UPSC ಮಾಡಬೇಕು, ನಾನು IAS IPS ಮಾಡಬೇಕು ಅಂತೆಲ್ಲ ಏನು ಅವರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಮ ತಲೆಗೆ ಹತ್ತಲ್ವಲ್ಲ. 16 ಗಂಟೆ 18 ಗಂಟೆ ಎಲ್ಲ ಓದಿದ್ರೆ ಐ ಮೀನ್ ಜೀವನನೇ ಅಲ್ವಾ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.